ನಮಸ್ಕಾರ. ನಾನು ನಿಮ್ಮ ಜಿ ಬಿ ಹಾವೇರಿ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಿನ್ನೆ ನಾನು 2026ರ ಹೊಸ ವರ್ಷ ಮತ್ತು ಮುಂಬರುವ ಯುಗಾದಿ ಹಬ್ಬದ ಬಗ್ಗೆ ತಿಳಿಸಿದ್ದೆ. ಅದರಂತೆ ತಾವೆಲ್ಲ ಉತ್ತಮ ಪ್ರತಿಕ್ರಿಯೆ ನೀಡಿರುತ್ತೀರಿ. ತಮಗೆ ಅನಂತ ವಂದನೆಗಳನ್ನು ತಿಳಿಸುತ್ತಾ, ನಿನ್ನೆ ಹುಣ್ಣಿಮೆ, ಇವತ್ತು ಮುಂದಿನ 18ನೇ ತಾರೀಕು ಅಮಾವಾಸ್ಯೆ ಇರುತ್ತದೆ. ಹೀಗೆ ಇಂದು ನಕ್ಷತ್ರಗಳ ಬಗ್ಗೆ ತಿಳಿಯೋಣ. ಒಟ್ಟು ನಕ್ಷತ್ರಗಳು 27. 1 ಅಶ್ವಿನಿ, 2 ಭರಣಿ, 3 ಕೃತಿಕ, 4 ರೋಹಿಣಿ, 5 ಮೃಗಶಿರ, 6 ಆರಿದ್ರ, 7 ಪುನರ್ವಸು, 8 ಪುಷ್ಯ, 9 ಆಶ್ಲೇಷ, 10 ಮಗ, 11 ಹುಬ್ಬ, 12 ಉತ್ತರ, 13 ಹಸ್ತ ನಕ್ಷತ್ರ, 14 ಚಿತ್ತ ನಕ್ಷತ್ರ, 15 ಸ್ವಾತಿ, 16 ವಿಶಾಖ, 17 ಅನುರಾಧ ನಕ್ಷತ್ರ, 18 ಜ್ಯೇಷ್ಠ, 19 ಮೂಲ, 20 ಪೂರ್ವಾಷಾಢ, 21 ಉತ್ತರಾಷಾಢ, 22 ಶ್ರವಣ, 23 ಧನಿಷ್ಠ, 24 ಶತತಾರ, 25 ಪೂರ್ವ ಭಾದ್ರಪದ, 26 ಉತ್ತರ ಭಾದ್ರಪದ, 27 ರೇವತಿ. ಹೀಗೆ 27 ನಕ್ಷತ್ರಗಳು ಹಾಗೂ 15 ತಿಥಿಗಳು ಬರ್ತವೆ. ತಿಂಗಳಿನಲ್ಲಿ 2 ಬಾರಿ ತಿಥಿಗಳು ರೀಸೈಕಲ್ ಆಗ್ತವು. ಈ ಒಂದು ನಕ್ಷತ್ರಗಳು 27 ಬಾರಿ ಆದ ಬಳಿಕ ಮತ್ತೆ ರೀಸೈಕಲ್ ಆಕತಿ. ಹೀಗೆ ಅಮಾವಾಸ್ಯೆಯಿಂದ ಅಮಾವಾಸ್ಯೆ 30 ದಿನಗಳು, ಮಧ್ಯದಲ್ಲಿ 15 ದಿನದಲ್ಲಿ ಹುಣ್ಣಿಮೆ ಬರುತ್ತದೆ. ಉದಾಹರಣೆಗೆ ನಿನ್ನೆ ದಿನಾಂಕ 3 ಶುಕ್ರವಾರ ಬನದ ಹುಣ್ಣಿಮೆ, ದಿನಾಂಕ 18ಕ್ಕೆ ಜನವರಿ ಒಳಗೆ ಅವರಾತ್ರಿ ಅಮಾವಾಸ್ಯೆ, ನಂತರ ಮತ್ತೆ 15 ದಿನಕ್ಕೆ ಭಾರತ ಹುಣ್ಣಿಮೆ ಫೆಬ್ರವರಿ 1ಕ್ಕೆ, ಅದೇ ತಿಂಗಳು ಫೆಬ್ರವರಿ 17ಕ್ಕೆ ಶಿವರಾತ್ರಿ ಅಮಾವಾಸ್ಯೆ, ಮಾರ್ಚ್ 3ಕ್ಕೆ ಹೋಳಿ ಹುಣ್ಣಿಮೆ, ಮಾರ್ಚ್ 18ಕ್ಕೆ ಯುಗಾದಿ ಅಮಾವಾಸ್ಯೆ ಇರುತ್ತದೆ. ದಿನಾಂಕ 19ರ ಈ ಒಂದು ಹೊಸ ಸಂವತ್ಸರ ಯುಗಾದಿ ಬರ್ತಾ ಇದೆ. ಆ ಸಂವತ್ಸರದ ಹೆಸರು ಪರಾಭವ ನಾಮ ಸಂವತ್ಸರ ಆರಂಭ ಆಗ್ತಾ ಇದೆ. ಮೊನ್ನೆ ಆಚರಿಸಿದ ಹೊಸ ವರ್ಷ 2026. ಆದರೆ ನಮ್ಮ ಮುಖ್ಯವಾದ ಹೊಸ ವರ್ಷ ಮಾರ್ಚ್ 19, ಹೋಳಿಗೆ ಒಬ್ಬಟ್ಟಿನ ಹಬ್ಬ. ಎಲ್ಲರೂ ಆಚರಿಸೋಣ ಹಾಗೂ ನಮ್ಮ ಸಂಸ್ಕೃತಿಯನ್ನು ಉಳಿಸೋಣ ಅಂತ ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ತಿಥಿಗಳು ಹಾಗೂ ಮಾಸಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನೋಡೋಣ. ದಯಮಾಡಿ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋ ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು. ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.